ಓಂ ಶಾಂತಿ. ಡೇಟ್ ಆಗಿದೆ 1/8/1971. ಅವೇಕ್ ಬಾಪ್ದಾದ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ, ಸ್ವಯಂ ಕಿ ಸ್ಟೇಜ್ ಕೋ ಸೆಟ್ ಕರ್ನೆ ಕಿ ವಿಧಿ. ಸ್ವಯಂನ ಸ್ಥಿತಿಯನ್ನು ಸೆಟ್ ಮಾಡ್ಕೊಳ್ಳುವಂಥ ವಿಧಿ ಏನು ಅಂತ ಬಾಬಾ ಇವತ್ತು ಹೇಳ್ತಾರೆ. ಆಜ್ ಸಮಾಪ್ತಿ ಕಾ ದಿನ್ ಹೈ ವಾ ಸಮರ್ಪಣ್ ಹೋನೆ ಕಾ ದಿನ್ ಹೈ. ಇಂದು ಸಮಾಪ್ತಿಯ ದಿನ ಆಗಿದೆಯೋ ಅಥವಾ ಸಮರ್ಪಣ ಆಗುವ ದಿನ ಆಗಿದೆಯೋ. समर्पण अर्थात जो भी ईश्वरीय मर्यादाओं के विपरीत संस्कार व स्वभाव व कर्म है उसको समर्पण कर देना है. ಸಮರ್ಪಣ ಅಂತಂದರೆ ಏನು ಈಶ್ವರೀಯ ಮರ್ಯಾದಕ್ಕೆ ವಿಪರೀತ ಇದೆ, ಅದರ ವಿರುದ್ಧ ಇದೆ ಅಂಥ ಸಂಸ್ಕಾರ ಸ್ವಭಾವವನ್ನು ಅಥವಾ ಕರ್ಮವನ್ನು ಏನು ಮಾಡೋದಿದೆ, ಬಾಬಾಗ ಸಮರ್ಪಣ ಮಾಡಬೇಕು. जैसे कोई मशीनरी को सेट किया जाता है तो एक बार सेट करने से फिर ಆಟೋಮೆಟಿಕಲಿ ಚಲ್ತಿ रहती है. ಹೇಗೆ ಕೆಲವೊಂದು ಮಷಿನ್ಗಳನ್ನು ಒಂದು ಸರ್ತಿ ಅದರದ್ದು ಎಲ್ಲರದ್ದು ಪಾರ್ಟ್ಸ್ಗಳನ್ನು ಸರಿಯಾಗಿ ಸೆಟ್ ಮಾಡಿದ ತಕ್ಷಣ ಅದೇನು ಮಾಡ್ತದೆ, ಆಟೋಮೆಟಿಕ್ಕಾಗಿ ಆ ಮಷೀನು ನಡೀತಾ ಹೋಗ್ತದೆ, ಚಾಲೂ ಆಗ್ತದೆ. इस रीति से भट्टी में भी अपनी संपूर्ण स्टेज व बाप के समान स्टेज व कर्मातीत स्थिति की स्टेज के सेट को ऐसा सेट किया है जो कि फिर संकल्प शब्द व कर्म उसी सेटिंग के प्रमाण ऑटोमेटिकली चलते ही रहे. ಬಾಬಾ ಕೇಳ್ತಾರೆ, ಆ ಮಷಿನರಿಗಳನ್ನು ಹೆಂಗೆ ಸೆಟ್ ಮಾಡಿ ಕೂಡಲೇ ತಂತಾನೆ ಚಾಲೂ ಆಗ್ತದೋ, ಸ್ಟಾರ್ಟ್ ಆಗ್ತದೋ, ಅದೇ ಥರ ಈ ಭಟ್ಟಿನಲ್ಲಿ ತಮ್ಮ ಸಂಪೂರ್ಣ ಸ್ಥಿತಿ ಅಥವಾ ತಂದೆ ಸಮಾನ ಸ್ಥಿತಿ, ಕರ್ಮಾತೀತ ಸ್ಥಿತಿಯನ್ನು ಸೆಟ್ ಮಾಡಿಕೊಂಡ್ರೆ, ಆ ಸೆಟ್ ಮಾಡಿದಾಗ ನಂತರ ಸಂಕಲ್ಪ, ಶಬ್ದ, ಕರ್ಮ ಎಲ್ಲ ಸೆಟ್ಟಿಂಗಿನ ಪ್ರಮಾಣದ ಅನುಸಾರವಾಗಿ ಆಟೋಮೆಟಿಕ್ಕಾಗಿ ನಡೀತಾ ಇದೆ ಏನು ಅಂತ ಕೇಳ್ತಾರೆ ಬಾಬಾ. ऐसी सेटिंग के प्रमाण ऑटोमेटिकली चलते ही रहें. ऐसी अथॉरिटी की स्मृति की स्थिति की सेटिंग की है. ಇಂಥ ಒಂದು ಅಥಾರಿಟಿಯ ಸ್ಮೃತಿಯ ಸ್ಥಿತಿಯಲ್ಲಿ ಸೆಟ್ ಮಾಡಿದ್ದೀರೇನು. ಆಲ್ಮೈಟಿ ಅಥಾರಿಟಿ ಬಾಪ್ ಹೈನ, ಸರ್ವಶಕ್ತಿಮಾನ್ ಶಿವಬಾಬಾ ಯಾರಾಗಿದ್ದಾರೆ, ಶಿವಬಾಬಾ ಆಗಿದ್ದಾರೆ. आप सभी भी मास्टर ऑलमाइटी ಅಥಾರಿಟಿ अपने को समझते हो. ತಾವೆಲ್ಲರೂ ತಮ್ಮನ್ನು ಸರ್ವಶಕ್ತಿವಾನ್ ಅಂತ, ಸರ್ವಶಕ್ತಿವಾನ್ ಸ್ಥಿತಿನಲ್ಲಿ ಇದ್ದೀವಿ, ಸೆಟ್ ಆಗಿದ್ದೀವಿ ಅಂತ ಅನ್ನಿಸ್ತಿದೆ ಏನು ಅಂತ ಕೇಳ್ತಾರೆ ಬಾಬಾ. ऑलमाइटी ಅಥಾರಿಟಿ अपने को समझते हो. जो ऑलमाइटी ಅಥಾರಿಟಿ की स्टेज को एक बार सेट कर देते हैं वह कभी भी ऐसे सोचेंगे नहीं, वह कहेंगे नहीं, वह करेंगे नहीं जो कि कमजोरी के लक्षण होते हैं. ಬಾಬಾ ಹೇಳ್ತಾರೆ, ಯಾರು ಆಲ್ಮೈಟಿ ಅಥಾರಿಟಿಯ ಸ್ಟೇಜ್ಗೂ ಸ್ಥಿತಿಯನ್ನು ಏಕ್ ಬಾರ್ ಸೆಟ್ ಕರ್ದೇತೆ ಹೇ, ಒಂದು ಸಲ ಸೆಟ್ ಮಾಡಿದರೆ ಸಾಕು, ಅವರು ಎಂದೂ ಕೂಡ ಹೀಗೆ ವಿಚಾರ ಮಾಡಬೇಕು, ಹಾಗೆ ವಿಚಾರ ಮಾಡಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಈ ಕಮ್ಜೋರಿ ಲಕ್ಷಣ ಇರೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಕ್ಯೋಂಕಿ ಮಾಸ್ಟರ್ ಆಲ್ಮೈಟಿ ಅಥಾರಿಟಿ ಹೋ, ನೀವೇನಾಗಿದ್ದೀರಾ, ಮಾಸ್ಟರ್ ಸರ್ವಶಕ್ತಿವಾನ್ ಆಗಿದ್ದೀರಾ. जब विश्व को इतने थोड़े समय में परिवर्तन करने की अथॉरिटी है तो क्या मास्टर ऑलमाइटी अथॉरिटी में अभी अभी एक सेकंड में अपने को परिवर्तन करने की शक्ति नहीं. ಬಾಬಾ ಹೇಳ್ತಾರೆ, ನೀವು ವಿಶ್ವವನ್ನೇ ಸ್ವಲ್ಪ ಸಮಯದಲ್ಲಿ ಪರಿವರ್ತನೆ ಮಾಡ್ತಕ್ಕಂಥ ಶಕ್ತಿ ನಿಮ್ಮಲ್ಲಿದೆ ಅಂತಂದಾಗ, ಏನು ಮಾಸ್ಟರ್ ಆಲ್ಮೈಟಿ ಅಥಾರಿಟಿನಲ್ಲಿ ಮಾಸ್ಟರ್ ಸರ್ವಶಕ್ತಿವಾನಾಗಿ ಈಗೀಗ ಒಂದೇ ಸೆಕೆಂಡ್ನಲ್ಲಿ ತಮ್ಮನ್ನು ಪರಿವರ್ತನೆ ಮಾಡ್ತಕ್ಕಂಥ ಶಕ್ತಿ ಇಲ್ಲೇನು. ಹಮ್ ಮಾಸ್ಟರ್ ಆಲ್ಮೈಟಿ ಅಥಾರಿಟಿ ಹೇ, ನಾವು ಮಾಸ್ಟರ್ ಸರ್ವಶಕ್ತಿವಾನಾಗಿದ್ದೀವಿ. ಈ ಸ್ಥಿತಿ ಕೋ ಸೆಟ್ ಕರ್ದು, ಈ ಸ್ಥಿತಿನಲ್ಲಿ ಸೆಟ್ ಮಾಡಿ. ಯಾವ ಸ್ಥಿತಿನಲ್ಲಿ, ಮೈ ಮಾಸ್ಟರ್ ಸರ್ವಶಕ್ತಿವಾನ್ ಹೂँ, ऑलमाइटी अथॉरिटी है. ऑटोमेटिकली चलने वाली जो चीज़ होती है उनको बार बार सेट नहीं किया जाता है.
ಆಟೋಮೆಟಿಕ್ಕಾಗಿ ಹೋಗುವಂಥ ವಸ್ತುಗಳನ್ನು ಮೇಲಿನ ಮೇಲೆ ಸೆಟ್ ಮಾಡೋ ಅವಶ್ಯಕತೆ ಇರುವುದಿಲ್ಲ. एक बार सेट कर दिया फिर ಆಟೋಮೆಟಿಕಲಿ ಚಲ್ತಿ ರಹಿ. ಒಂದು ಸರ್ತಿ ನೀವು ಸೆಟ್ ಮಾಡಿದ್ರೆ ಸಾಕು, ತಂತಾನೆ ಅದು ಶುರುವಾಗ್ತದೆ. आप लोग भी अभी सहज और सदा के कर्मयोगी अर्थात निरंतर निर्विकल्प समाधि में रहने वाले सहज योगी बने हो. ತಾವೆಲ್ಲ ಈಗ ಸಹಜ ಮತ್ತು ಸದಾ ಕರ್ಮಯೋಗಿ ಅಂದರೆ ನಿರಂತರ ನಿರ್ವಿಕಲ್ಪ ಸಮಾಧಿನಲ್ಲಿ ಇರುವಂತಹ ಸಹಜ ಯೋಗಿ ಆಗಿದ್ದೀರೇನು. ಕಿ ಯೋಗಿ ಬನೆ ಹೋ. जो सदा योगी रहते हैं वह सदाचारी रहते हैं. ಯಾರು ಸದಾ ಯೋಗಿ ಆಗಿರ್ತಾರೋ ಅವರು ಸದಾಚಾರಿ ಆಗಿರ್ತಾರೆ. ಸದಾಚಾರಿ ಕೌನ್ ಬನ್ ಸಕ್ತಾ ಹೇ. ಸದಾ ಆಚಾರಿ ಯಾರಾಗಿರ್ತಾರೆ. जो सदा योगी स्थिति में स्थित रहते हैं वही ಸದಾಚಾರಿ होते हैं. ಯಾರು ಯಾವಾಗಲೂ ಯೋಗಿ ಸ್ಥಿತದಲ್ಲಿ ಸ್ಥಿತ ಆಗಿರ್ತಾರೋ ಅವರು ಸದಾಚಾರಿ ಆಗಿರ್ತಾರೆ. तो हम सदाचारी हैं इसलिए कभी ऐसे भी डगमग नहीं हो सकते. ಹಾಗಾದರೆ ನಾವೇನಾಗಿದ್ದೀವಿ, ಸದಾಚಾರಿಯಾಗಿದ್ದೀವಿ. ಆದ್ದರಿಂದ ಸ್ಥಿತಿಯನ್ನು ಹೊಯ್ದಾಟ ಮಾಡ್ಕೋಬಾರ್ದು ಅಂತ ಹೇಳ್ತಾರೆ ಬಾಬಾ. ಸದೈವ ಅಚಲ್ ಅಡಲ್ ಹೋ. ಯಾವಾಗಲೂ ನಮ್ಮ ಸ್ಥಿತಿ ಏನಾಗಿರಬೇಕು, ಅಚಲ್ ಆಗಿರಬೇಕು, ಅಡಲಾಗಿರಬೇಕು. ಐಸೆ ಹಿ ಅಪ್ನಿ ಭಟ್ಟಿ ಮೇ ಪ್ರತಿಜ್ಞಾ ರೂಪಿ ಸ್ವಿಚ್ ಕೋ ಸೆಟ್ ಕಿಯಾ ಹೇ. ಹೀಗೆ ತಮ್ಮನ್ನು ತಾವು ಭಟ್ಟಿನಲ್ಲಿ ಪ್ರತಿಜ್ಞಾರೂಪಿ ಸ್ವಿಚ್ ಸೆಟ್ ಮಾಡ್ಕೊಂಡಿದ್ದೀರೇನು. ಅಗರ್ ಪ್ರತಿಜ್ಞಾರೂಪಿ ಸ್ವಿಚ್ ಕೋ ಸೆಟ್ ಕರ್ ದಿಯಾ ತೋ ಪ್ರಾಕ್ಟಿಕಲ್ ಮೇ ಪ್ರತಿಜ್ಞಾ ಪ್ರಮಾಣ ಹಿ ಚಲೇಗಾ. ಒಂದು ವೇಳೆ ನೀವು ಪ್ರತಿಜ್ಞೆ ರೂಪಿ ಸ್ವಿಚ್ಚನ್ನು ಸೆಟ್ ಮಾಡಿಕೊಂಡಿದ್ರೆ ಪ್ರಾಕ್ಟಿಕಲ್ನಲ್ಲಿ ಹಾಗೆ ನಡೀತದೆ. ತೋ ಸದಾಚಾರಿ ವ ನಿರಂತರ ಯೋಗಿ ವ ಸಹಜ ಯೋಗಿ ನಹಿ ಹೋ ಜಾಯೆಂಗೆ. ಅಷ್ಟೆಲ್ಲ ಸೆಟ್ ಆದ್ಕೊಂಡು ಮಾಡಿದ ಮೇಲೆ ಸದಾಚಾರಿ ನಿರಂತರ ಯೋಗಿ ಸಹಜ ಯೋಗಿ ಆಗಂಗಿಲ್ಲೇನು. ಗಾಯನ್ ಹೇನ ಕಿ ಪಾಂಡವ್ ಪಹಾಡೋ ಪರ್ ಜಾಕರ್ ಗಲ್ ಗೈ. ಹಾಡಾನಿದೆಯಲ್ಲ, ಪರ್ವತದ ಮೇಲೆ ಹೋಗಿ ಏನಾಗ್ಬಿಟ್ರು, ಅವರು ಗುಮ್ ಹೋದರು. पहाड़ का अर्थ क्या है. पर्वतದ ಅರ್ಥ ಏನು. ಪಹಾड़ ऊंचा होता है न धरती से. ಪಹಾಡ್ ಅಂದರೆ ಪರ್ವತ ಅಂದರೆ ಭೂಮಿಗಿಂತ ಅದು ಎತ್ತರ ಮೇಲಿರ್ತದೆ. तो पांडव धरती अर्थात नीचे की स्टेज को छोड़कर जब ऊंची स्टेज पर जाते हैं तो अपने पास्ट के व ईश्वरीय मर्यादाओं के विपरीत जो संस्कार स्वभाव संकल्प कर्म व शब्द जो भी है उसमें अपने को मर्जीवा बनाया अर्थात गल गए. ಬಾಬಾ ಹೇಳ್ತಾರೆ, ಪಾಂಡವರು ಧರ್ತಿ ಅರ್ಥಾತ್ ಭೂಮಿ ನೀಚೆ ಕಿ ಸ್ಟೇಜ್ ಕೋ ಛೋಡ್ಕರ್ ಅಂದರೆ ಕೆಳಗಿನ ಸ್ಥಿತಿಯನ್ನು ಬಿಟ್ಟು ಎತ್ತರದ ಸ್ಥಿತಿನಲ್ಲಿ ಹೋಗ್ತಾರೆ. ತಮ್ಮನ್ನು ತಾವು ಫಾಸ್ಟಾಗಿ ಈಶ್ವರೀಯ ಮರ್ಯಾದೆಯ ಅದರ ವಿರುದ್ಧ ಸಂಸ್ಕಾರ ಸ್ವಭಾವ ಸಂಕಲ್ಪ ಕರ್ಮ ಶಬ್ದ ಅದರಲ್ಲಿ ಅವ್ರು ಏನಾಗ್ಬಿಡ್ತಾರೆ, ಮರ್ಜೀವ ಆಗಿಬಿಡ್ತಾರೆ. ಹಳೆಯ ಸಂಸ್ಕಾರಗಳಿಂದ ಏನಾಗ್ಬಿಡ್ತಾರೆ, ಮರ್ಜೀವ ಆಗಿ ಅಂದರೆ ಗಲ್ಗೈ ಅಂತ ಹೇಳ್ತಾರೆ. ಅಂದರೆ ಅದನ್ನು ಬಿಟ್ಬಿಡ್ತಾರೆ, ಹಳೆಯ ಸಂಸ್ಕಾರಗಳಿಂದ ಮುಕ್ತಿ ಹೊಂದಿರ್ತಾರೆ. ತೋ ಆಪ್ ಭೀ ಧರ್ತಿ ಸೇ ಊಂಚೆ ಚಲೆ ಗಯೇ ಥೇನಾ. ತಾವು ಕೂಡ ಈ ಭೂಮಿಯಿಂದ ಮೇಲ್ಗಡೆ ಹೋಗಿದ್ದೀರಲ್ಲ. ಪೂರೇ ಗಲ್ ಕರ್ಕೆ ಆಯೆ ಹೋ ವ ಕುಚ್ ರಕ್ ಕರ್ ಆಯೆ ಹೋ. ಕಂಪ್ಲೀಟ್ ಮರ್ಜೀವಾಗಿ ಬಂದಿದ್ದೀರೋ ಅಥವಾ ಏನಾದರೂ ಇನ್ನೂ ಸ್ವಲ್ಪ ಇಟ್ಕೊಂಡು ಬಂದಿದ್ದೀರೋ. ಅಪ್ನೆ ಮೇ 100% ನಿಶ್ಚಯ ಬುದ್ಧಿ ಹೈ ತೋ ಉನ್ಕಿ ಕಭಿ ಹಾರ್ ನಹಿ ಹೋ ಸಕ್ತಿ. ಯಾರಲ್ಲಿ 100% ಬಾಬಾನ ಮೇಲೆ ನಿಶ್ಚಯ ಬುದ್ಧಿ ಇದೆಯೋ ಅವರು ಎಂದೂ ಸೋಲು ಅನುಭವಿಸೋದಿಲ್ಲ. ಏಕ್ ಚಾಹಿಯೇ ಹಿಮ್ಮತ್, ದೂಸರಾ ಫಿರ್ ಹಿಮ್ಮತ್ ಕೆ ಸಾಥ್ ಸಾಥ್ ಉಲ್ಲಾಸ್ ಭಿ ಚಾಹಿಯೇ. ಇದಕ್ಕೆಲ್ಲ ಏನು ಬೇಕು, ಧೈರ್ಯ ಬೇಕು. ಧೈರ್ಯದ ಜೊತೆಗೆ ಉತ್ಸಾಹ ಬೇಕು ಅಂತ ಹೇಳ್ತಾರೆ ಬಾಬಾ. ಅಗರ್ ಹಿಮ್ಮತ್ और उल्लास नहीं तो भी प्रैक्टिकल में शो नहीं हो सकता. ಧೈರ್ಯ ಉತ್ಸಾಹ ಉಲ್ಲಾಸ ಇಲ್ಲ ಅಂದರೆ ಪ್ರಾಕ್ಟಿಕಲ್ನಲ್ಲಿ ನೀವು ಶೋ ಮಾಡೋಕ್ಕಾಗೋದಿಲ್ಲ. ಇಸ್ಲಿಯೇ ದೋನೋ ಸಾಥ್ ಸಾಥ್ ಚಾಹಿಯೇ. ಅದಕ್ಕಾಗಿ ಎರಡು ಜೊತೆಗೆ. ಯಾವೆರಡು, ಹಿಮ್ಮತ್ ಮತ್ತು ಉಲ್ಲಾಸ್. एक अंतर्मुखता और दूसरी बाहर से शो करने वाली हर्षित मुखाता वह अवस्था है.
ಬಾಬಾ ಕೇಳ್ತಾರೆ. ಒಂದು ಅಂತರ್ಮುಖತೆ ಇರಬೇಕು, ಇನ್ನೊಂದು ಹೊರಗಡೆ ನಗುಮುಖ ಹರ್ಷಿತ ಮುಖ ಇರಬೇಕು. ಆ ಅವಸ್ಥೆ ಇದೆಯಾ? दोनों साथ साथ चाहिए. इस रीति हिम्मत के साथ उल्लास भी चाहिए. ಹೀಗೆ ಎರಡು ಜೊತೆ ಜೊತೆಗೆ ಬೇಕು. ಧೈರ್ಯನೂ ಬೇಕು, ಉಲ್ಲಾಸನೂ ಬೇಕು. जिससे दूर से ही मालूम हो कि इन्हों के पास कोई विशेष प्राप्ति है. ನಮ್ಮನ್ನು ದೂರಿಂದ ನೋಡಿದ ತಕ್ಷಣ ಅವ್ರಿಗೆ ಏನು ಅನ್ನಿಸ್ಬೇಕು? ಇವ್ರಿಗೆ ಏನೋ ಒಂದು ವಿಶೇಷವಾದಂಥ ಪ್ರಾಪ್ತಿಯಾಗಿದೆ. जो प्राप्ति वाले होते हैं उनके हर चलन नैन चैन से वह उमंग उत्साह दिखाई देता है. ಯಾರು ಪ್ರಾಪ್ತಿಯನ್ನು ಮಾಡ್ಕೊಂಡಿದ್ದಾರೋ ಅವರ ಚಲನ, ಕಣ್ಣು, ನಡವಳಿಕೆ ಎಲ್ಲವೂ ಏನಾಗಿರ್ತದೆ? ಅವರಲ್ಲಿ ಉತ್ಸಾಹ ಕಾಣಿಸ್ತಾ ಇರ್ತದೆ. भक्ति मार्ग में सिर्फ उत्साह दिलाने के लिए उत्सव मनाने का साधन बनाया है. ಭಕ್ತಿ ಮಾರ್ಗದಲ್ಲಿ ಹಬ್ಬ ಜಾತ್ರೆ ಅವುಗಳನ್ನು ಯಾಕೆ ಮಾಡಿದ್ದಾರೆ? ಉತ್ಸಾಹ ಬರಲಿ ಅಂತ ಹೇಳಿ ಅದಕ್ಕೆ ಉತ್ಸವ ಮಾಡ್ತಾರೆ. ಖುಷಿ ಮೇ ನಾಚ್ತೆ ಹೇ, ಕೋಯಿ ಕಿ ಭಿ ಉದಾಸಿ ಯಾ ಉಲ್झन ಆದಿ ಹೋತಿ ಹೇ. ಅವರು ಏನು ಮಾಡ್ತಾರೆ? ಕೋಯಿ ಕಿ ಭಿ ಉದಾಸಿ ಯಾ ಉಲ್झन ಆದಿ ಹೋತಿ ಹೇ. ಕೆಲವ್ರಿಗೆ ಉದಾಸಿ ಇರ್ತದೆ, ಒಯ್ದಾಡ್ತಿರ್ತಾರೆ. ವಹ ಕಿನಾರೆ ಹೋ ಜಾತಿ ಹೇ, ಅವರು ದಂಡಿಗೆ ಬಂದುಬಿಡ್ತಾರೆ. तो हिम्मत के साथ उल्लास भी जरूर चाहिए. ಧೈರ್ಯದ ಜೊತೆಗೆ ಉಲ್ಲಾಸನ ಬೇಕಾಗ್ತದೆ. और अविनाशी स्टैंप लगाई है. अगर अविनाशी की स्टैंप न लगाई तो क्या होगा? ಅವಿನಾಶಿ ಸ್ಟ್ಯಾಂಪ್ ಹಾಕಬೇಕು. ಏನು? ಧೈರ್ಯ ಮತ್ತು ಉಲ್ಲಾಸದ ಅವಿನಾಶಿ ಸ್ಟ್ಯಾಂಪ್ ಅಂದರೆ ಯಾವಾಗಲೂ ಧೈರ್ಯವಾಗಿರಬೇಕು, ಯಾವಾಗಲೂ ಉತ್ಸಾಹ ಉಲ್ಲಾಸ ಇರಬೇಕು ಅಂತಾರೆ ಬಾಬಾ. इसलिए यह स्टैंप जरूर लगाना, नहीं तो ದಂಡ ಪಡ್ ಜಾಯೇಗಾ. ಸ್ಟ್ಯಾಂಪ್ ಹಚ್ಚಲಿಲ್ಲ ಏನಾಗ್ತದೆ? ದಂಡ ಬೀಳ್ತದೆ ಅಂತ ಹೇಳ್ತಾರೆ ಬಾಬಾ. तो यह सदाकाल के लिए समर्पण समारोह है ना. ಇದು ಯಾವಾಗಲೂ ಸಮರ್ಪಣ ಸಮಾರೋಹ. ಏನು ಸಮರ್ಪಣ ಸಮಾರೋಹ? ಪುರಾಣಿ ಸಂಸ್ಕಾರ, ಚಾಲ್ ಚಲನ್ ಸ್ವಭಾವ ಅವನ್ನೆಲ್ಲ ಏನು ಮಾಡಂತಾರೆ ಬಾಬಾ? ಸಮರ್ಪಣ ಮಾಡಿ. फिर बार बार तो यह समारोह नहीं मनाना पड़ेगा ना. ಮೇಲಿನ ಮೇಲೆ ಸಮಾರೋಹ ಮಾಡ್ತಕ್ಕಂಥ ಅವಶ್ಯಕತೆ ಬೀಳಬಾರ್ದು. ಒಂದು ಸಲ ನಾವು ಮರ್ಜೀವ ಆದಮೇಲೆ ಹಳೆಯ ಸಂಸ್ಕಾರಗಳು ಬರ್ಕೂಡ್ದು ಅಂತ ಹೇಳ್ತಾರೆ ಬಾಬಾ. ಹಾಂ, ಯಾದ್ ಕಿ ನಿಶಾನಿ ಕಾ ಮನಾನಾ ಅವ್ರ ಬಾತ್ ಹೇ. ನೆನಪಿನ ನಿಶಾನೆ ಆಚರಣೆ ಮಾಡೋದು ಅದು ಬೇರೆ. ಜೈಸೆ ಬರ್ತ್ಡೇ ಯಾದ್ ನಿಶಾನಿ ಕೆ ಲಿಯೇ ಮನಾತೆ ಹೇ. ಬರ್ತ್ಡೇ ನೆನಪು, ಹುಟ್ಟುಹಬ್ಬದ ನೆನಪು, ಅದು ಒಂದು ಸಂಕೇತ. ಅದನ್ನು ಆಚರಣೆ ಮಾಡ್ತೀವಲ್ಲ ವರ್ಷ. ತೋ ಯಹ ಸಮರ್ಪಣ ಪ್ರತಿಜ್ಞಾ ದಿವಸ್ ಹೇ. ಹಾಗಾದರೆ ಇವತ್ತೇನಿದು? ಸಮರ್ಪಣ ಪ್ರತಿಜ್ಞಾ ದಿವಸ ಆಗಿದೆ. ವಿಜಯ್ ಕಾ ದಿನ್ ಭಿ ಮನಾತೆ ಹೇ. ವಿಜಯದ ದಿನನೂ ಆಚರಣೆ ಮಾಡ್ತಾರೆ. ತೋ ಯಹ ಭಿ ಆಪ್ ಸಭಿ ಕಿ ವಿಜಯ್ ಅಷ್ಟಮಿ ಕಾ ದಿನ್ ಹುವಾ. ಅದಕ್ಕೆ ಪಾಪ ಹೇಳ್ತಾರೆ, ಇದು ವಿಜಯ ದಿನ ಆಚರಣೆ ಮಾಡುವಂಥದ್ದು. ತೋ ಯಹ ಭಿ, ಇದನ್ನು ಕೂಡ ತಮ್ಮೆಲ್ಲರ ವಿಜಯದ ಅಷ್ಟಮಿ ದಿನ ಆಗಿದೆ. ವಿಜಯ್ ಬನನೆ ಕಾ ದಿನ್ ಸದೈವ ಸ್ಮೃತಿ ಮೇ ರಖನಾ. ವಿಜಯ ಆಗ್ತಕ್ಕಂಥ ದಿನವನ್ನು ಅದನ್ನು ಯಾವಾಗಲೂ ನೆನಪಿರಬೇಕು. ಲಾಸ್ಟ್ ಸ್ವಾಹ ಐಸೆ ಕರೋ ಜೋ ಸಭಿ ಕೆ ಮುಖ ಸೆ ಆಪ್ ಲೋಗೋ ಕೋ ದೇಖ್ ಕರ್ ವಾಹ ವಾಹ ನಿಕ್ಲೆ. ಬಾಬಾ ಹೇಳ್ತಾರೆ, ಕೊನೆಗೆ ಸ್ವಾಹ ಮಾಡಿಬಿಡಬೇಕು. ಹಿಂಗೆ ಸ್ವಾಹ ಮಾಡಬೇಕಲ್ಲ, ಎಲ್ಲರ ಬಾಯಿಯಿಂದ ತಮ್ಮನ್ನು ನೋಡಿ ವಾಹ ವಾಹ ಅಂತ ಹೇಳಬೇಕು. ಅವ್ರು ಆಪ್ಕೋ ಕಾಪಿ ಕರೆ, ತಮ್ಮನ್ನು ಕಾಪಿ ಮಾಡಬೇಕು ಅವರು. कोई अच्छी बात होती है तो न चाहते भी सभी को कॉपी करने की इच्छा होती है. ಯಾರನ್ನಾದರೂ ನೋಡಿದರೆ ಅವರಲ್ಲಿ ಒಂದು ಒಳ್ಳೆಯ ಮಾತಿತ್ತು, ಒಂದು ಒಳ್ಳೆಯ ನಡವಳಿಕೆ ಇತ್ತು ಅಂತಂದರೆ ಏನು ಮಾಡ್ತೀವಿ? ಅವ್ರ ಥರನೇ ಮಾಡೋಕ್ಕೆ ಶುರು ಮಾಡ್ತೀವಿ, ಕಾಪಿ ಮಾಡೋಕ್ಕೆ ಶುರು ಮಾಡ್ತೀವಿ. ಮಾಡಬೇಕು ಅಂತ ಇಚ್ಛಾ ಆಗ್ತದೆ. जैसे बाप को कॉपी करते हैं वैसे आप लोगों के हर कर्म को कॉपी करें. ನೀವ್ಯಾರು ಕಾಪಿ ಮಾಡ್ತೀರಾ? ಶಿವಬಾಬಾನ ಕಾಪಿ ಮಾಡ್ತೀರಿ ಅಂತಂದರೆ ನಿಮ್ಮದು ಎಲ್ಲರೂ ಕಾಪಿ ಮಾಡ್ತಾರೆ. ಜಿತನಾ ಶ್ರೇಷ್ಠ ಕರ್ಮ ಹೋಗಾ ಉತನಾ ಹಿ ಶ್ರೇಷ್ಠ ಆತ್ಮಾವೋ ಮೇ ಸಿಮರನ್ ಕಿಯೇ ಜಾಯೆಂಗೆ. ಎಷ್ಟೆಷ್ಟು ಶ್ರೇಷ್ಠ ಕರ್ಮಗಳನ್ನು ಮಾಡ್ತಾ ಹೋಗ್ತೀರೋ ಶ್ರೇಷ್ಠ ಆತ್ಮಗಳನ್ನು ಏನು ಮಾಡ್ತಾರೆ? ಶ್ರೇಷ್ಠ ಕರ್ಮಗಳನ್ನು ಜಪ ಮಾಡ್ತಾರೆ. ನಾಮ್ ಸಿಮರನ್ ಕರ್ತೆ ಹೇ. ಕೇವಲ ಅವರ ಮಾಡಿದ ಕರ್ತವ್ಯಗಳನ್ನಷ್ಟೇ ಇಲ್ಲ, ಅವ್ರ ಹೆಸರನ್ನು ಏನು ಮಾಡ್ತಾರೆ? ಜಪ ಮಾಡೋಕ್ಕೆ ಶುರು ಮಾಡ್ತಾರೆ.
ಈಗ ಮಾಡೋದಿಲ್ಲ. ಯಾರು ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡಿ ಹೋಗಿದ್ದಾರೋ ಅವ್ರ ಹೆಸರನ್ನು ನಾವು ನೆನಪು ಮಾಡ್ತೀವಿ, ಹೊಗಳ್ತೀವಿ, ಅವ್ರ ಬಗ್ಗೆ ಹೇಳ್ತೀವಿ. जितना कोई श्रेष्ठ आत्मा है तो ना चाहते भी उनके गुणों और कर्म को मिसाल बनाने लिए नाम सिमरन करते हैं. ನಮಗೆ ಇಷ್ಟ ಇಲ್ಲ ಅಂತಂದ್ರೂ ಕೂಡ ಶ್ರೇಷ್ಠಾತ್ಮಗಳ ಅವರ ಗುಣಗಳನ್ನು, ಅವ್ರ ಕರ್ಮಗಳನ್ನು, ಅವರ ಉದಾಹರಣೆಗಳನ್ನು ಯಾವಾಗಲೂ ಹೇಳ್ತಾ ಹೋಗ್ತೀವಿ. ऐसे ही आप सभी भी श्रेष्ठ आत्माओं में सिमरन करने योग्य बन जाएंगे. ನೀವೆಲ್ಲ ಶ್ರೇಷ್ಠ ಆತ್ಮಗಳು ಕೂಡ ನಿಮ್ಮನ್ನು ಸ್ಮರಣೆ ಮಾಡೋಲ್ಲಿ ಯೋಗ್ಯರಾಗ್ತೀರಾ. अब तो योगी बनने का ही ठेका उठाया है ना. ಈಗ ಯಾವ ಸ್ಟೆಪ್ ತೊಗೊಂಡೀವಿ, ನಾವೇನಾಗಬೇಕು ಅಂತ ವಿಚಾರ ಮಾಡಿದ್ದೀವಿ? ಯೋಗಿ. योगयुक्त अर्थात युक्ति युक्त. अगर कोई भी युक्ति युक्त संकल्प व शब्द व कर्म नहीं होता है तो समझना चाहिए योगयुक्त नहीं है. ಯುಕ್ತಿಯುಕ್ತ ಸಂಕಲ್ಪ ಅಥವಾ ಶಬ್ದ ಕರ್ಮ ಇಲ್ಲ ಅಂತಂದರೆ ತಿಳ್ಕೊಳ್ರಿ ಅವರು ಯೋಗಯುಕ್ತ ಇಲ್ಲ ಅಂತ. ಕ್ಯೋಂಕಿ ಯೋಗಯುಕ್ತ ಕಿ ನಿಶಾನಿ ಹೇ ಯುಕ್ತಿಯುಕ್ತ. ಯೋಗಯುಕ್ತದ ಸಂಕೇತನೇ ಏನಾಗಿದೆ? ಯುಕ್ತಿಯುಕ್ತ. योगयुक्त का कभी अयुक्त कर्म व संकल्प हो ही नहीं सकता. ಯೋಗಯುಕ್ತ ಇದ್ದರೆ ಅಯುಕ್ತ ಕರ್ಮ ಆಗೋದೇ ಇಲ್ಲ, ಸಂಕಲ್ಪನೂ ಆ ಥರ ನಡೆಯೋದೇ ಇಲ್ಲ, ಆ ಥರ ಆಗೋದೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಯಹ ಹೈ ಕನೆಕ್ಷನ್. ಇದಕ್ಕೆ ಹೇಳಲಾಗ್ತದೆ ಜೋಡಿಸುವುದು. ಯಾರ ಜೊತೆ ಜೋಡಿಸುವುದು? ಬುದ್ಧಿಯನ್ನು ಬಾಬರ್ ಕಡೆ ಜೋಡಿಸುವುದೇ ಯೋಗ. ಅಚ್ಚಾ. ಓಂ ಶಾಂತಿ.